ನಾನು ವೀಣಾ. ನಾನು ಇವಾಗ 69 ವರ್ಷ, 69 ಇಯರ್ಸ್ ನನಗೆ. ನಾನೀಗ 25 ಇಯರ್ಸಿಂದ ಡಯಾಬಿಟಿಕ್ ಇದ್ದೀನಿ. ನಾನು ನವಂಬರಲ್ಲಿ ಚೆಕ್ ಮಾಡಿಸಿದಾಗ ಶುಗರ್ ಲೆವೆಲ್ ತುಂಬ ಜಾಸ್ತಿ ಇತ್ತು, 240 ಇತ್ತು. ಅದು HbA1c 9.1 ಇತ್ತು. ನಂಗೆ ತುಂಬ ಗಾಬರಿ ಆಯಿತು. ನನ್ನ ಮಗಳು ಬ್ರಿಡ್ಜ್ ಹೆಲ್ತ್ನ ಸಜೆಸ್ಟ್ ಮಾಡಿದ್ಲು. ನಾನು ಅಲ್ಲಿ ಹೋಗಿ ಅದ್ರದ್ದು ಇದು ತೊಗೊಂಡೆ. ಅದು ಮೆಡ್ಫಿಟ್ ಪ್ರೋಗ್ರಾಮ್ ಅಂತೇಳ್ಬಿಟ್ಟು ಇತ್ತು. ಅದರದ್ದು 1 ಮಂತ್ ಪ್ಯಾಕೇಜ್ ತೊಗೊಂಡೆ ನಾನು. 1 ಮಂತ್ ಪ್ಯಾಕೇಜಲ್ಲಿ ನನಗೆ ತುಂಬ ಹೆಲ್ಪ್ ಆಯಿತು. ಸೊ ಮತ್ತೆ ಎಕ್ಸ್ಟೆಂಡ್ ಮಾಡಿದೆ ನಾನು. ಈ ಜನವರಿಲಿ ನಾನು ನೋಡಿಕೊಂಡಾಗ ನನಗೆ ಡಯಟಿಷನ್ನು ಅವರೆಲ್ಲ ಫುಡ್ ನಿನ್ನ ಪ್ರಾಕ್ಟೀಸ್ ಹೇಗಿರಬೇಕು, ನೀವು ಯಾವ ಥರ ಇದು ಎಕ್ಸಸೈಸ್ ಹೆಂಗೆ ಮಾಡಬೇಕು, ವಾಕಿಂಗ್ ಯಾವ ಥರ ಇರಬೇಕು ಎಲ್ಲ ನನಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು ಅವರು ನನಗೆ. ಅದು ಆವಾಗ ನನಗೆ ಈ ಫಸ್ಟು ಇದು ಮಾಡಿದಾಗ 1 ಮಂತ್ ಪ್ರೋಗ್ರಾಮ್ ತೊಗೊಂಡಾಗ ನನಗೆ CGM ಹಾಕಿದರು. CGMಲ್ಲಿ ನಂಗೆ ಗೊತ್ತಾಗ್ತಾ ಇತ್ತು ಯಾವ ಫುಡ್ಡು ತಿಂದಾಗ ಇದು ಶುಗರ್ ಲೆವೆಲ್ ಹೈ ಆಗ್ತಾಯಿದೆ, ಯಾವುದು ಕಂಟ್ರೋಲ್ ಮಾಡಿದಾಗ ನಾರ್ಮಲ್ ಇರ್ತಾಯಿದೆ ಅಂಥೇಳಿ ನನಗೆಲ್ಲ ಗೊತ್ತಾಗ್ತಾ ಇತ್ತು. ಅದ್ರ ಪ್ರಕಾರ ಡಯಟಿಷನ್ ನನಗೆ ಫುಡ್ ಯಾವ ಥರ ತೊಗೋಬೇಕು ಅಂತ ಸಜೆಸ್ಟ್ ಮಾಡಿದರು. ಆಮೇಲೆ ಡಾಕ್ಟ್ರು ಆಮೇಲೆ ನಂದು ಕೇರ್ ಕೋಆರ್ಡಿನೇಟರು, ಆಮೇಲೆ ಯೋಗ ಮೇಡಮು ಎಲ್ಲ ತುಂಬ ಹೆಲ್ಪ್ ಮಾಡಿದರು ನನಗೆ. ಆಮೇಲೆ ಇದು ಆವಾಗ ನನ್ನ ಮೆಡಿಸನ್ ನಾನು ತುಂಬ ತೊಗೊಳ್ತಾ ಇದ್ದೆ. ನಾನು ಟ್ಯಾಬ್ಲೆಟೇ ತುಂಬ ತೊಗೊಳ್ತಾ ಇದ್ದೆ. ನಾನು ಈಗ ನಿಧಾನಕ್ಕೆ ಒಂದೊಂದೇ ಕಡಿಮೆ ಮಾಡ್ಕೊಳ್ತಾ ಬಂದ್ಬಿಟ್ಟು ಜನವರಿ ಅಷ್ಟೊತ್ತಿಗೆ ಹೆಚ್ಚು ಕಡಿಮೆ 50% ಕಡಿಮೆ ಮಾಡಿದರು ನನಗೆ. ಈಗ ನನಗೆ ಕಂಪ್ಲೀಟ್ ಶುಗರ್ ಲೆವೆಲ್ ನಾರ್ಮಲಿಗೆ ಬಂದಿರೋದ್ರಿಂದ ನನಗೆ ಯಾವುದೇ ಟ್ಯಾಬ್ಲೆಟ್ ಇಲ್ದೇಲೇನೆ ನಂದು ಡಯಾಬಿಟಿಸ್ನ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನಾನು ಈ ಅಚೀವ್ಮೆಂಟ್ಗೆ ನಾನು ಬ್ರಿಡ್ಜ್ ಹೆಲ್ತ್ ಅವರಿಗೆ ತುಂಬ 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 ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಾನು.